ಪ್ರಕಾಶ್ ರಾಜ್ 4 ವೋಟರ್ ಐಡಿ ಹೊಂದಿದ್ದ ಆರೋಪ ಕೇಳಿ ಬರ್ತಾ ಇರೋದು. ನಟ ಪ್ರಕಾಶ್ ರಾಜ್ಗೆ ಜಾಮೀನು ಮಂಜೂರು ಮಾಡಿದ 48ನೇ ACJM ಕೋರ್ಟ್ ವಾರಂಟ್ ರೀಕಾಲ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಪ್ರಕಾಶ್ ರಾಜ್ ಜಾಮೀನು ರಹಿತ ವಾರಂಟ್ ಜಾರಿ ಮಾಡಿದ ಕೋರ್ಟ್. ಹೀಗಾಗಿ ಖುದ್ದು ಕೋರ್ಟ್ಗೆ ಹಾಜರಾಗಿ ಜಾಮೀನು ಪಡೆದಿದ್ದಾರೆ ನಟ. ನೋಡಿ, ಇದು ಪರವಾಗಿಲ್ಲ ಅನ್ನುವಂತಹ ವಿಚಾರ ಅಲ್ಲ. ಇನ್ನು ತಮಾಷೆನ 4 ವೋಟರ್ ಐಡಿ ಹೊಂದಿದ್ದಂತಹ ಆರೋಪ ಕೇಳಿ ಬಂದಿರೋದು. ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಟ ಪ್ರಕಾಶ್ ರಾಜ್ಗೆ ಜಾಮೀನು ಮಂಜೂರಾಗಿದೆ. ಜಾಮೀನು ಮಂಜೂರು ಮಾಡಿದೆ 48ನೇ ACJM ಕೋರ್ಟ್. ವಾರೆಂಟ್ ರೀಕಾಲ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು ನಟ ಪ್ರಕಾಶ್ ರಾಜ್. ನಾವು ಗಮನಿಸೋದಾದ್ರೆ ಪ್ರಕಾಶ್ ರಾಜ್ ಸದಾ ವಿವಾದದ ಸುದ್ದಿಯಲ್ಲೇ ಇರ್ತಾರೆ. ಮತ್ತೊಂದು ದೊಡ್ಡ ಮಟ್ಟದ ಸದ್ದು ಅಂದ್ರೆ ಅದು 4 ವೋಟರ್ ಐಡಿ, ಇಂಥದ್ದೊಂದು ಆರೋಪ ಅವ್ರ ಮೇಲೆ ಕೇಳಿ ಬಂದಿರೋದು. ಹಾಗಾಗಿ ಈಗ ಸದ್ಯಕ್ಕೆ ನಟ ಪ್ರಕಾಶ್ ರಾಜ್ಗೆ ಜಾಮೀನು ಮಂಜೂರಾಗಿದೆ. ವಾರೆಂಟ್ ಜಾರಿ ಮಾಡಿತ್ತು ಕೋರ್ಟ್, ಜಾಮೀನು ರಹಿತ ವಾರೆಂಟ್ ಅನ್ನು ಜಾರಿ ಮಾಡಿತ್ತು ಕೋರ್ಟ್. ಹೀಗಾಗಿ ಖುದ್ದು ಕೋರ್ಟ್ಗೆ ಹಾಜರಾಗಿ ಜಾಮೀನು ಪಡೆದಿದ್ದಾರೆ ನಟ. ಯಾಕಂತ ಹೇಳಿದ್ರೆ ಇಂಥ ವಿಚಾರದಲ್ಲೆಲ್ಲ ಆಗಿದ್ದಾಗಲಿ ನೋಡೋಣ ಅನ್ನುವಂಥ ನೆಗ್ಲಿಜೆನ್ಸ್. ಹಾಗಾಗಿ ಜಾಮೀನು ರಹಿತ ವಾರೆಂಟ್ ಬೇರೆ ಅದಾಗಿತ್ತು. ಹಾಗಾಗಿ ಈ ವಾರೆಂಟ್ನ ತೀವ್ರತೆ ಅರ್ಥ ಮಾಡ್ಕೊಂಡಂತಹ ಪ್ರಕಾಶ್ ರಾಜ್ ಏನು ಮಾಡಿದ್ದಾರೆ, ಖುದ್ದು ಕೋರ್ಟ್ಗೆ ಹಾಜರಾಗಿ ಏನು ಕಾನೂನುಬದ್ಧವಾಗಿ ಜಾಮೀನು ಪಡ್ಕೊಳ್ಬಹುದಾಗಿತ್ತು ಪಡೆದುಕೊಂಡಿದ್ದಾರೆ. ಸಹಜವಾಗಿ ನಾವು ನೋಡೋದಾದ್ರೆ ನಟ ಪ್ರಕಾಶ್ ರಾಜ್ ಬಹಳಷ್ಟು ವಿವಾದವನ್ನ ತಮ್ಮ ಮೈ ಮೇಲೆ ಎಳ್ಕೊಳ್ತಾರೆ, ಅಂಥ ಮಾತುಗಳನ್ನೇ ಆಡ್ತಾರೆ, ಆಗಾಗ ಸುದ್ದಿಯಲ್ಲೇ ಇರ್ತಾರೆ. ಏನೇ ಒಂದಾಗಲಿ ರಾಜ್ಯದಲ್ಲಿ ದೇಶದಲ್ಲಿ ಆದಂತಹ ಬೆಳವಣಿಗೆಗಳ ಬಗ್ಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಡ್ತಾರೆ. ಇದರಿಂದ ಹಲವಾರು ವಿರೋಧಿಗಳನ್ನ ಕೂಡ ಹುಟ್ಟುಹಾಕೊಂಡ್ಬಿಟ್ಟಿದ್ದಾರೆ. ಇದೆಲ್ಲದರ ನಡುವೆ 4 ವೋಟರ್ ಐಡಿ ಹೊಂದಿದ್ದಾರೆ ಅನ್ನುವಂಥ ಆರೋಪ ಇದೆಯಲ್ಲ, ಇದು ದೊಡ್ಡ ಮಟ್ಟದ ಸುದ್ದಿ. ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಜಾಮೀನು ಮಂಜೂರು ಮಾಡಿದೆ 48ನೇ ACJM ಕೋರ್ಟ್. ವಾರೆಂಟ್ ರೀಕಾಲ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು ನಟ ಪ್ರಕಾಶ್ ರಾಜ್. ಹೀಗಾಗಿ ಜೊತೆಗೆ ವಾರೆಂಟ್ ರಹಿತ, ಅದರಲ್ಲೂ ಕೂಡ ಜಾಮೀನು ರಹಿತ ವಾರೆಂಟ್ ಅನ್ನ ಕೊಟ್ಟಿತ್ತು ಕೋರ್ಟ್. ಹಾಗಾಗಿ ಇದರ ಒಂದು ತೀವ್ರತೆಯನ್ನು ಅರ್ಥ ಮಾಡ್ಕೊಂಡಂತಹ ಪ್ರಕಾಶ್ ರಾಜ್ ಕೋರ್ಟ್ಗೆ ಹಾಜರಾಗಿ ಯಾವ ರೀತಿಯಾಗಿ ಜಾಮೀನು ಪಡ್ಕೊಳ್ಬೇಕು ಆ ರೀತಿ ಪಡೆದುಕೊಂಡಿದ್ದಾರೆ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಸಂತೋಷ್. ಈ 4 ವೋಟರ್ ಐಡಿಯನ್ನ ಹೊಂದಿದ್ದಾರೆ ಅನ್ನುವಂಥ ಆರೋಪ ಇದೆಯಲ್ಲ, ಅದು ನಿಜಕ್ಕೂ ಆಶ್ಚರ್ಯ ಅನ್ಸುತ್ತೆ. ದೊಡ್ಡ ಮಟ್ಟದ ಆರೋಪ ಕೂಡ ಹೌದು. ಇನ್ನು ಇದು ಅದರಲ್ಲೂ ಜೊತೆಗೆ ಈ ಜಾಮೀನು ರಹಿತ ವಾರೆಂಟ್ ಅನ್ನ ಜಾರಿ ಮಾಡಿತ್ತು ಕೋರ್ಟ್. ಎಷ್ಟರ ಮಟ್ಟಿಗೆ ಇದರ ತೀವ್ರತೆ ಅರ್ಥ ಮಾಡ್ಕೊಂಡು ಇಮಿಡಿಯೇಟ್ ಆಗಿ ಕೋರ್ಟ್ಗೆ ಧಾವಿಸಿದ್ರು ಅಂತ? ಸಂತೋಷ್, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದ್ರೆ? ನಟ ಪ್ರಕಾಶ್ ರಾಜ್ ಸದಾ ಒಂದಲ್ಲ ಒಂದು ಸುದ್ದಿಯಲ್ಲಿ ಇದ್ದೇ ಇರ್ತಾರೆ. ಆದ್ರೆ ಈಗ 4 ವೋಟರ್ ಐಡಿ ಹೊಂದಿದ್ದಾರೆ ಅನ್ನುವಂಥ ಅತಿ ದೊಡ್ಡ ಆರೋಪ. ಸದ್ಯಕ್ಕೆ ಏನೆಲ್ಲ ಆಗಿದೆ ಈ ಒಂದು ವಿಚಾರದಲ್ಲಿ? ಅಮೃತ, ಏನು 4 ವೋಟರ್ ಐಡಿಗಳನ್ನ ಪಡೆದಿದ್ದಾರೆ ಅಂತ ಹೇಳಿ ಬೇರೆ ಬೇರೆ ರಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ ದೂರನ್ನು ದಾಖಲಾಯಿತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಾಲಯದಿಂದ NBW ಅನ್ನ ಜಾರಿ ಮಾಡಲಾಗಿತ್ತು. ನಾನ್ ಬೆಳಗ್ಗೆ ವಾರೆಂಟ್ ಜಾರಿ ಆದ ಬೆನ್ನಲ್ಲೇ ಕೋರ್ಟ್ಗೆ ಹಾಜರಾಗಿರುವಂತದ್ದು. ಆದ್ರೆ ಕೋರ್ಟ್ಗೆ ಹಾಜರಾದಂತಹ ಪ್ರಕಾಶ್ ರಾಜ್ ಪರ ವಕೀಲರು ನ್ಯಾಯಾಲಯಕ್ಕೆ ಮಾಹಿತಿಯನ್ನು ನೀಡಿರುವಂತದ್ದು. ಏನು NBW ಜಾರಿ ಆಗಿತ್ತು, NBW ಜಾರಿ ಆಗಿರುವಂತದ್ದು ನ್ಯಾಯಾಲಯದಿಂದ ಬಂದಂತ ಸಮನ್ಸ್ ಏನಿದೆ, ಈ ಸಮನ್ಸ್ ನಮಗೆ ಇನ್ನೂ ಕೂಡ ರಿಸೀವ್ ಆಗ್ಲಿಲ್ಲ. ಮಾಧ್ಯಮಗಳಲ್ಲಿ ಮತ್ತು ಇತರ ಮೂಲಗಳ ಪ್ರಕಾರ ಮಾಹಿತಿ ಗೊತ್ತಾಯ್ತು. ಮಾಹಿತಿಯನ್ನು ಆಧಾರವಾಗಿ ಇಟ್ಕೊಂಡು ನ್ಯಾಯಾಲಯಕ್ಕೆ ಹಾಜರಾಗಿದ್ದೇವೆ. ನಾವು ನಿನ್ನೆ ಕೂಡ ನ್ಯಾಯಾಲಯಕ್ಕೆ ಹಾಜರಾಗಿ ಬಂದ್ವಿ, ಆದ್ರೆ ಮ್ಯಾಟ್ರು ಏನು ರೀಚ್ ಆಗ್ಲಿಲ್ಲ. ಹೀಗಾಗಿ ಇವತ್ತಿಗೆ ಮುಂದೂಡಿಕೆ ಆಗಿತ್ತು. ಹೀಗಾಗಿ ನ್ಯಾಯಾಲಯಕ್ಕೆ ಬಂದಿದ್ವಿ. ನಮ್ಮ ಏನು ಪ್ರಕಾಶ್ ರಾಜ್ ಕೂಡ ನ್ಯಾಯಾಲಯಕ್ಕೆ ಹಾಜರಾಗಿದ್ರು ಅನ್ನೋ ಮಾಹಿತಿಯನ್ನು ಕೊಟ್ಟರು. 1000 ಹಾಜರಾತಿಯನ್ನು ಪಡ್ಕೊಂಡಂತ ನ್ಯಾಯಾಲಯ ನೋಡಿ ಅವರಿಗೆ 4000 ನಗದು ಶ್ಯೂರಿಟಿಯನ್ನ ಕಟ್ಟುವ ಮುಖಾಂತರ ಜಾಮೀನನ್ನ ಮಂಜೂರು ಮಾಡಿರುವಂತದ್ದು. ಸದ್ಯ ಜಾಮೀನನ್ನ ಮಂಜೂರು ಮಾಡಿಕೊಂಡು ಇಲ್ಲಿಂದ ನ್ಯಾಯಾಲಯದಿಂದ ನಿರ್ಗಮಿಸಿರುವಂತದ್ದು. ಇನ್ನ ರೆಗ್ಯುಲರ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಯಾವಾಗ ಕೋರ್ಟ್ ಡೇಟ್ಸ್ ಬರುತ್ತೆ ರೆಗ್ಯುಲರ್ ಕೋರ್ಟ್, ಆ ರೆಗ್ಯುಲರ್ ಕೋರ್ಟ್ಗೆ ವಿಚಾರಣೆಗೆ ಅಪೇರ್ ಆಗಲು ಕೂಡ ಸೂಚನೆ ನೀಡಿರುವಂತದ್ದು. ಅಮೃತ, ಥ್ಯಾಂಕ್ ಯು ಸಂತೋಷ್ ಪಟೇಲ್ ತಮ್ಮೆಲ್ಲ ಮಾಹಿತಿಗಾಗಿ.